ನಮಸ್ಕಾರ. ನಾನು ಬಸವರಾಜು, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಕಾರ್ಯದರ್ಶಿ. ವಿದ್ಯಾರ್ಥಿಗಳಿಗೆ ಶಾಲೆ ಕಾಲೇಜುಗಳಲ್ಲಿ ದೊರೆಯುವಂತಹ ಔಪಚಾರಿಕ ಶಿಕ್ಷಣದ ಜೊತೆಗೆ ಅನೇಕ ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳು ತಮ್ಮ ಚಟುವಟಿಕೆಗಳ ಮೂಲಕ ಶಾಲೆಯ ಔಪಚಾರಿಕ ಶಿಕ್ಷಣದಷ್ಟೇ ಮುಖ್ಯವಾಗಿ ಅನೌಪಚಾರಿಕವಾದಂಥ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಅದರಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯು ಕೂಡ ತನ್ನದೇ ಆದ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ನಮ್ಮ ಸಂಸ್ಥೆ ಪ್ರಮುಖ ಉದ್ದೇಶ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸೋದು, ವಿಜ್ಞಾನವನ್ನು ಜನಪ್ರಿಯಗೊಳಿಸುವಂಥದ್ದು, ಶಿಕ್ಷಣ, ಪರಿಸರ, ಆರೋಗ್ಯ, ಗ್ರಂಥಾಲಯ ಚಳುವಳಿ, ಓದುವ ಹವ್ಯಾಸವನ್ನು ಬೆಳೆಸುವುದು ಇವು ಪ್ರಮುಖ ಉದ್ದೇಶಗಳು. ನಮ್ಮ ಸಂಸ್ಥೆ ವತಿಯಿಂದ ಶಿಕ್ಷಣ ಶಿಲ್ಪಿ ಅನ್ನುವ ಮಾಸಪತ್ರಿಕೆಯನ್ನು ಪ್ರಕಟಣೆ ಮಾಡ್ತಾಯಿದ್ದೇವೆ. ಪುಸ್ತಕಗಳನ್ನು ಕೂಡ ಪ್ರಕಟಣೆ ಮಾಡ್ತಾಯಿದ್ದೇವೆ. ನಾವು ಕಳೆದ 5 ವರ್ಷಗಳಿಂದ 2 ಆನ್ಲೈನ್ ಮೂಲಕ ರಸಪ್ರಶ್ನೆ ಸ್ಪರ್ಧೆಯನ್ನು ನಾವು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಮಾಡ್ತಾಯಿದ್ದೀವಿ. ಒಂದು ಆಗಸ್ಟ್ ತಿಂಗಳಿನಲ್ಲಿ ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಪಟ್ಟಂತಹ ರಸಪ್ರಶ್ನೆ ಸ್ಪರ್ಧೆ, ಫೆಬ್ರವರಿನಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಹಿನ್ನೆಲೆಯಲ್ಲಿ ಒಂದು ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆಯನ್ನು ಮಾಡ್ತಾಯಿದ್ದೀವಿ. ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಿಸಿದ ರಸಪ್ರಶ್ನೆ ಸ್ಪರ್ಧೆ ಈಗ 5ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾರೆಲ್ಲ ಹೋರಾಟ ಮಾಡಿದರು, ಏನು ತ್ಯಾಗ ಬಲಿದಾನಗಳನ್ನು ಮಾಡಿದರು, ಬ್ರಿಟಿಷರು ನಮ್ಮ ಜನರಿಗೆ ಯಾವ ರೀತಿಯ ಕಿರುಕುಳಗಳನ್ನು ಕೊಡ್ತಾಯಿದ್ರು, ಯಾವ ರೀತಿಯ ಶೋಷಣೆಯನ್ನು ಮಾಡ್ತಾಯಿದ್ರು, ಇವತ್ತು ನಾವು ಈ ರೀತಿ ಒಳ್ಳೆಯ ಬದುಕನ್ನು ನಡೆಸಲಿಕ್ಕೆ, ಸ್ವತಂತ್ರವಾದ ಜೀವನವನ್ನು ನಡೆಸಲಿಕ್ಕೆ ಅವರು ಎಷ್ಟರ ಮಟ್ಟಿಗೆ ಜೈಲು ವಾಸವನ್ನು ಅನುಭವಿಸಿದರು, ಕಿರುಕುಳವನ್ನು ಅನುಭವಿಸಿದರು, ಪ್ರಾಣತ್ಯಾಗ ಮಾಡಿದರು, ಅವುಗಳೆಲ್ಲದರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಸುವ ಉದ್ದೇಶವೇ ಈ ಸ್ವಾತಂತ್ರ್ಯ ಚಳುವಳಿ ರಸಪ್ರಶ್ನೆ ಸ್ಪರ್ಧೆ. ಪ್ರೌಢಶಾಲಾ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ಬೋದು. ಕನ್ನಡ ಹಾಗೂ ಇಂಗ್ಲೀಷ್ನಲ್ಲಿ 2 ಭಾಷೆಯಲ್ಲಿ ಅವರು ಉತ್ತರವನ್ನು ಬರೀಬೋದು. ಪ್ರಶ್ನೆಗಳು ಕೂಡ 2 ಭಾಷೆಯಲ್ಲಿರುತ್ತೆ. ಇದು ಆನ್ಲೈನ್ನಲ್ಲಿ ನಡೆಯುವಂಥ ಒಂದು ಸ್ಪರ್ಧೆ. ಆಸಕ್ತ ವಿದ್ಯಾರ್ಥಿಗಳು ನೇರವಾಗಿ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ತಾಲೂಕು ಸಂಯೋಜಕರು ಅಥವಾ ತಮ್ಮ ಶಾಲೆಯ ಶಿಕ್ಷಕರ ಬಳಿ ನೋಂದಾಯಿಸ್ಕೊಳ್ಬೋದು. ನೋಂದಾಯಿಸ್ಕೊಂಡವರಿಗೆ ಒಂದು ವಾಟ್ಸಪ್ ಗ್ರೂಪ್ಗೆ ಅವ್ರನ್ನ ಸೇರ್ಪಡೆ ಮಾಡಿಕೊಳ್ತೇವೆ. ಕಾಲಕಾಲಕ್ಕೆ ಸೂಚನೆಗಳನ್ನ ಕೊಡ್ತೇವೆ. ಕೆಲವು ಉಪನ್ಯಾಸಗಳನ್ನು ಕೂಡ ಏರ್ಪಡಿಸ್ತೇವೆ. ಆಮೇಲೆ ಆಗಸ್ಟ್ 8 ತನಕ ಅವರು ನೋಂದಾಯಿಸ್ಕೊಳ್ಳೋದಕ್ಕೆ ಸಮಯ ಇದೆ. ಮರುದಿನ ಅವರಿಗೆ ಒಂದು ಟ್ರಯಲ್ ಟೆಸ್ಟನ್ನು ಮಾಡ್ತೇವೆ. ಆಮೇಲೆ ಭಾನುವಾರ ಅವರಿಗೆ ಒಂದು ಫೈನಲ್ ಟೆಸ್ಟನ್ನು ಮಾಡಿ ಫಲಿತಾಂಶವನ್ನು ನೀಡಲಾಗುತ್ತೆ. ರಾಜ್ಯ ಮಟ್ಟದಲ್ಲಿ ಮೊದಲು ಬಂದವರಿಗೆ ಪ್ರಥಮ ಬಹುಮಾನ 10,000 ರೂಪಾಯಿ, ದ್ವಿತೀಯ 8,000, ತೃತೀಯ 6,000 ರೂಪಾಯಿಗಳು ಹಾಗೂ 10 ಸಮಾಧಾನಕರ ಬಹುಮಾನಗಳು, ಪ್ರತಿಯೊಂದು ಕೂಡ 1,000 ರೂಪಾಯಿ. ಮತ್ತು ಅವರಿಗೆ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಬಹುಮಾನ ವಿತರಣೆ, ಸನ್ಮಾನ ಕಾರ್ಯಕ್ರಮವನ್ನು ಮಾಡಲಾಗುತ್ತೆ. ಇದು ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಆಸಕ್ತಿಯನ್ನು, ನಮ್ಮ ರಾಷ್ಟ್ರೀಯ ಚಳುವಳಿ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸಲಿಕ್ಕೆ ಇದನ್ನು ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ಒಂದು ಸಣ್ಣ ಪ್ರವೇಶ ಶುಲ್ಕ ಇದೆ. ಇದು ನಿರ್ವಹಣಾ ವೆಚ್ಚವಾಗಿ 40 ರೂಪಾಯಿಗಳನ್ನ ವಿದ್ಯಾರ್ಥಿಗಳು ಪಾವತಿಸಬೇಕಾಗುತ್ತೆ. ಆ 40 ರೂಪಾಯಿನಲ್ಲಿ 20 ರೂಪಾಯಿನ ಜಿಲ್ಲಾ ಸಮಿತಿಗೆ ಕೊಡ್ತೀವಿ. ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾ ಸಮಿತಿಗೆ ಬಿಡ್ತೀವಿ. ಅವರು ಜಿಲ್ಲಾ ಮಟ್ಟದಲ್ಲಿ ಇದನ್ನು ಬಳಸ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾರೆ. ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಾವು ಸಂಘಟನೆ ಮಾಡ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಡಿ, ಯಶಸ್ವಿ ಮಾಡಿ. ಭಾಗವಹಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಮುದ್ರಿತ ಬಹುವರ್ಣದ ಸರ್ಟಿಫಿಕೇಟನ್ನು ಆಯಾ ಶಿಕ್ಷಕರ ಮೂಲಕ, ಶಾಲೆಯ ಮೂಲಕ ಅಥವಾ ಅಂಚೆ ಮೂಲಕ ತಲುಪಿಸಲಾಗುತ್ತೆ. ಸೊ ಈ ಒಂದು ಯೋಜನೆಗೆ ತಾವೆಲ್ಲ ಸಹಕರಿಸಬೇಕು. ಎಲ್ಲ ಶಿಕ್ಷಕರು, ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು, ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಪೋಷಕರು ಎಲ್ಲರೂ ಕೂಡ ಸಹಕರಿಸಿ ಈ ಒಂದು ಯೋಜನೆಯನ್ನು ಯಶಸ್ವಿ ಮಾಡಬೇಕಂತೇಳಿ ನಾನು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ನಮಸ್ಕಾರ.